ಇವತ್ತು ರಾಜ್ಯದ ಎಲ್ಲೆಡೆ ಪಡಿತರ ವಿತರಣೆ ಮಾಡೋಂಥ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಕೊಡಲಿಕ್ಕೂ ಕೂಡ ಜಾತಿ ಕೇಳ್ತಿರ್ತಕ್ಕಂಥದ್ದು ಇದು ಭಾಳ ನಗೆಪಾಟ್ಲಿನ ವಿಚಾರ. ಕೇಂದ್ರ ಸರ್ಕಾರ ಸಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ರು, ರಾಜ್ಯ ಸರ್ಕಾರ ಅದರ ಪಾಲಿನ ಅಕ್ಕಿ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಅವತ್ತು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾನೆ ಇದ್ದರು. ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಮತ್ತು ರಾಹುಲ್ ಗಾಂಧಿಯವರು ಬಹಿರಂಗ ವೇದಿಕೆಯಲ್ಲೇ ಹೇಳಿದರು, ಟಕಾಟಕ್ ಅಂತೇಳಿ ನಿಮ್ಗೆ ಎಲ್ಲ ಹಣಗಳು ಬರ್ತವೆ, ಪಿಂಚನ್ ಹಣಗಳು ಬರ್ತವೆ ಅಂದರೆ. ಆದರೆ ಇವತ್ತು ಅಕ್ಷರಶಃ 16 ಲಕ್ಷ ಪಿಂಚನ್ ಹೋಲ್ಡರ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಕಟ್ ಅಂತ ಇದೆ ಸರ್ಕಾರ ಹೊರತು ಕಟ್ ಅಂತ ಎಲ್ಲೂ ಕೂಡ ಪಿಂಚನ್ ಹಣವನ್ನು ಹಾಕ್ತಾಯಿಲ್ಲ. ಇವತ್ತು ಪಿಂಚನ್ ಹಣವನ್ನೇ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಅನೇಕ ವಿಧವೆಯರಾಗಿರ್ಬೋದು, ವಯೋವೃದ್ಧರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅವರ ಬದುಕಿಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿ ಯೋಜನೆಗಳಿಗೆ ಏನು ಅವರ ಹಣ ಇವತ್ತು ಶಾರ್ಟೇಜ್ ಆಗ್ತಾಯಿದೆ, ಸರ್ಕಾರಿ ದಿವಾಳಿ ಆಗಿದೆ. ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಪಿಂಚನ್ಗಳು ಮತ್ತು ಪಡಿತರದಲ್ಲೂ ಕೂಡ ಕಟ್ ಮಾಡೋಂಥ ವ್ಯವಸ್ಥಿತ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಯಾಕೆಂದರೆ ಇವತ್ತು ನೋಡಿ, ಬಡವರಿಗೆ ಅಕ್ಕಿ ಕೊಡೋಕ್ಕೆ ಜಾತಿ ಯಾಕೆ ಕೇಳಬೇಕು? ಏನು ಅಗತ್ಯ ಇದೆ? ಇನ್ಕಮ್ ಕೇಳ್ತಾರೆ, ಅದು ಎಲ್ಲ ಕೊಟ್ಟಿದ್ದಾರೆ. ಏನೋ ಸತ್ತವರೋ ಕೆಟ್ಟವರೋ ಅವ್ರ ಹೆಸರುಗಳು ಡಿಲೀಟ್ ಮಾಡಲಿ, ಪರವಾಗಿಲ್ಲ. ಅಕ್ರಮವಾಗಿ ಯಾರ್ಯಾರು ಬಂದು ಹೊರ ರಾಜ್ಯದಲ್ಲಿ ನೆಲೆಸ್ಕೊಂಡಿದ್ದಾರೆ ಅವರು ಪರವಾಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕೂಡ ಗ್ಯಾರಂಟಿ ಸ್ಕೀಮನ್ನು ದುಡ್ಡು ಹಣ ಉಳಿಸೋಕ್ಕೋಸ್ಕರ ಈ ರೀತಿ ಪಡಿತರ BPL ಕಾರ್ಡನ್ನು ಡಿಲೀಟ್ ಮಾಡಿಸೋಂಥದ್ದು, ಬಡವರ ಪಿನ್ಷನ್ಗಳನ್ನ ಡಿಲೀಟ್ ಮಾಡಿಸೋಂಥದ್ದು. ಇವತ್ತು ವಯೋವೃದ್ಧರುಗಳವರು BP ಶುಗರ್ ಮಾತ್ರೆಗಳನ್ನ ತಗೊಳ್ಳೋಕ್ಕೆ ಏನೋ ಸಕಾಲದಲ್ಲಿ ದುಡ್ಡು ಬರ್ತಾಯಿತ್ತು ಅಂತ. ನೋಡಿ, ಗೃಹಲಕ್ಷ್ಮಿ ಹಣನ 2 ತಿಂಗಳು ದುಡ್ಡು ಕೊಟ್ಟಿಲ್ಲ, ಒಟ್ಟಿಗೆ ಸೇರಿ ಒಂದು 3-4 ತಿಂಗಳು ದುಡ್ಡು ಕೊಡಬೇಕು. ಹಣ ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ, ಹೈಕಮಾಂಡ್ಗೆ ಹೋಯ್ತು ಅಂತ ಇಲ್ಲ, ಲೆಕ್ಕನೇ ಕೊಟ್ಟಿಲ್ಲ. ಖಂಡಿತ. ಯಾಕೆಂತಂದರೆ ಇದನ್ನ ಪರಿಷ್ಕರಣೆ ಮಾಡ್ತಿರೋ ಉದ್ದೇಶನೇ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಹಣ ಐತೆ ಅದು ಉಳಿಸ್ಬೇಕು, ಕಟ್ ಮಾಡಬೇಕು. ಕಟ್ ಅಂತೇಳಿ ಮಾಡಬೇಕೇ ಹೊರತು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾದ್ರಾ ಅವರು ಹೇಳಿದ್ರಲ್ಲ ಕಟ್ ಅಂತ ಹಣ ಕೊಡ್ತೀವಿ ಅಂತ, ಇದನ್ನು ವಿರುದ್ಧವಾಗಿ ಎಲೆಕ್ಷನ್ ಟೈಮಲ್ಲಿ ನಡೆದಿದ್ದೊಂದು ಕಾಕಾ ಪಾಟೀಲ್ಗೂ ಫ್ರೀ, MB ಪಾಟೀಲ್ಗೂ ಫ್ರೀ, ಸಿದ್ದರಾಮಯ್ಯಗೂ ಫ್ರೀ ಅಂತ ಹೇಳಿದ್ರು. ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾಯಿದೆ.